ಕೆಲವು ಪ್ರಕರಣಗಳು ಹೇಗಾಗುತ್ತೆ ಅಂತ ಅಂದರೆ ಪೊಲೀಸರು ಯಾವುದೋ ತನಿಖೆಯನ್ನು ಮಾಡ್ತಾ ಇರ್ತಾರೆ, ಇನ್ಯಾವುದೋ ವಿಚಾರಗಳು ಆಚೆ ಬರೋಕ್ಕೆ ಶುರುವಾಗುತ್ತೆ. ಇಲ್ಲೂ ಕೂಡ ಹಾಗೆ ತನಿಖೆ ಇನ್ಯಾವುದೋ ನಡೀತಾ ಇದೆ. ಇನ್ಯಾವುದೋ ಪ್ರಕರಣದಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವರ ಬಳಿ ಸೀಸ್ ಮಾಡಿದಂಥ ಮೊಬೈಲನ್ನು ತಗೊಂಡಾಗ ಅದರಲ್ಲಿ ಸಿಕ್ಕಿರುವಂಥ ವಿಚಾರ ಇನ್ಯಾವುದಕ್ಕೂ ಕನೆಕ್ಟ್ ಆಗುತ್ತೆ. ಎಲ್ಲಿಯ ಕರಾವಳಿ, ಎಲ್ಲಿಯ ಮೈಸೂರು, ಹೇಗೆ ನಂಟು, ಇದು ಈಗ ಬೆಳಕಿಗೆ ಬಂದಿದೆ. ಇದು ಫಸ್ಟ್ ಅಲ್ಲ, ಇಂಥ ಅನೇಕ ಪ್ರಕರಣಗಳಿದೆ. ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಇನ್ನೇನನ್ನು ಹುಡುಕುವಂಥ ಸಂದರ್ಭದಲ್ಲಿ ಇನ್ಯಾವುದೋ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ. 20-30 ವರ್ಷಗಳ ಹಿಂದಿಂದು ವಿಚಾರಗಳು ಸಿಕ್ಬಿಡುತ್ತೆ. ಇಂಥ ಅನೇಕ ಘಟನೆಗಳಾಗಿದೆ. ಬಟ್ ಇದು ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಮೂಡಾಗೂ ಕರಾವಳಿಯಲ್ಲಿರುವಂಥ ಈ ಪ್ರಕರಣಕ್ಕೂ ಹೆಂಗ್ರಿ ಲಿಂಕು? ಅವರು ಇಲ್ಲಿ ಇರುವಂಥ ಈ ಪ್ರಕರಣದ ವಿಚಾರದಲ್ಲಿ ಪೂಜೆಯನ್ನು ಮಾಡಿಸುವಂಥದ್ದೇನು ಬಂತು? ಇದು ಇಂಟ್ರೆಸ್ಟಿಂಗ್ ಆಗಿದೆ. ಏನದು? ಯಾಕೆ ಈ ವಿಚಾರ ಬೆಳಕಿಗೆ ಬರ್ತಾ ಇದೆ? ಮೂಡಾದಲ್ಲಿ ಈಗಾಗಲೇ ಲೋಕಾಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ, ಇಡಿ ಅವರು ತನಿಖೆ ಮಾಡ್ತಾ ಇದ್ದಾರೆ, CBI ಕೂಡ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ದೇವರೇ ನೀನು ಬಾ, ನೀನು ಒಂದಿಷ್ಟು ಶಕ್ತಿ ಕೊಡು ಅನ್ನೋ ನಿಟ್ಟಿನಲ್ಲಿ ಪೂಜೆ ನಡೀತಾ ಇದೆ. ಸೊ ಮೂಡ ದೂರುದಾರರ ಬಲಗೊಳಿಸಲು ಪೂಜೆ ನಡೀತಾ? ಪ್ರಶ್ನೆ ಇದೆ ಅಲ್ಲೇ. ಯಾಕೆ ಅಂತಂದರೆ ರಕ್ತವನ್ನು ಫೋಟೋಗಳ ಮೇಲೆಲ್ಲ ಚೆಲ್ಲಿದ್ದಾರೆ. ಹಾಗಿದ್ದಾಗ ಅದು ಬಲಗೊಳಿಸಲ ಅಥವಾ ಅವರ ಬಲವನ್ನು ಕುಗ್ಗಿಸಲ? ಇದು ಪ್ರಶ್ನೆ ಇದೆ, ಉತ್ತರ ಸಿಗಬೇಕಾಗಿದೆ. ಸ್ನೇಹಮಯಿ ಕೃಷ್ಣ ಗಂಗರಾಜು ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿದರೆ ಅವರಿಬ್ಬರ ಫೋಟೋವನ್ನು ದೇವಿಯ ಮುಂದುಗಡೆಗೆ ಇಟ್ಟಿದ್ದಾರೆ. ಅದಕ್ಕೆ ಬಲಿ ಕೂಡ ಕೊಟ್ಟಿದ್ದಾರೆ. ಯಾವ ಪ್ರಾಣಿ ಬಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಶಕ್ತಿ ದೇವತೆಗೆ ರಕ್ತ ತರ್ಪಣವನ್ನು ಮಾಡಿ ಪ್ರಾಣಿ ಬಲಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಅಪರಾಧನೇ, ಪ್ರಾಣಿ ಬಲಿ ಕೊಡೋ ಹಾಗಿಲ್ಲ, ಕೊಟ್ಟಿದ್ದಾರೆ. ಯಾರು ಕೊಟ್ಟರು? ಇನ್ನೊಂದು ರೀತಿಯಾಗಿ ಅದು ದೇವರ ಕೊರಳಿಗೆ ಫೋಟೋ ಚೀಟಿಯನ್ನು ಇಟ್ಟುಬಿಟ್ಟು ಪೂಜೆಯನ್ನು ನೆರವೇರಿಸಿದ್ದಾರೆ. ದೇವ್ರ ಕೊರಳಿಗೆ ನೀವು ಫೋಟೋ ಚೀಟಿ ಇಡೋ ಮಟ್ಟಕ್ಕೆ ಹೋಗ್ಬಿಟ್ರಲ್ಲಪ್ಪ, ಇನ್ನು ಏನೇನು ನೋಡಬೇಕಾಗಿದೆ ಅಂತ ಹೇಳಿ. ದೇವ್ರ ಪಾದಕ್ಕಾದರೂ ಇಟ್ಟರೆ ಬೇರೆ, ದೇವ್ರ ಕೊರಳಿಗೇನೆ ಹಾಕ್ಬಿಟ್ಟಿದ್ದಾರೆ ಫೋಟೋ ಚೀಟಿನ. ಸೊ ಮೂಡ ಹೋರಾಟಕ್ಕೆ ಶಕ್ತಿ ತುಂಬೋಕೆ ಪೂಜೆ ನಡೆದಿದೆ ಅನ್ನುವಂಥ ಒಂದು ವಾದ ನಡೀತಾ ಇದೆ. ಇದು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇದು ಶಕ್ತಿಯನ್ನ ತುಂಬೋಕ ಅಥವಾ ಶಕ್ತಿಯನ್ನ ಕುಗ್ಗಿಸೋಕ ಅನ್ನುವಂಥದ್ದು ನನ್ನ ಪರ ಅಲ್ಲ, ಅದು CM ಪತ್ನಿಯ ಪರ ಪೂಜೆ ನಡೆದಿದೆ ಅನ್ನುವಂಥ ವಾದವನ್ನ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರ ಮಾತನ್ನ ಕೂಡ ಅವರು ಸಮರ್ಥಿಸಿಕೊಳ್ತಾರೆ. ಎರಡೂ ರೀತಿಯಲ್ಲೂ ಆಗೋ ಸಾಧ್ಯತೆ ಇದೆ. ಅವ್ರಿಗೆ ಬಲ ತುಂಬುವಾಗೂ ಆಗ್ಬೋದು ಅಥವಾ ಅವರ ಬಲವನ್ನು ಕುಗ್ಗಿಸೋಕ್ಕೂ ಇರಬಹುದು. ಸೊ ಶಕ್ತಿ ದೇವತೆ ಪೂಜೆಗೆ ಸ್ನೇಹಮಯಿ ಕೃಷ್ಣ ಕೂಡ ಸಮರ್ಥನೆಯನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಯಾಕೆ ಇದು ಮುಖ್ಯಮಂತ್ರಿಗಳ ಪರವಾಗಿದೆ ಅನ್ನುವಂಥ ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಅದರ ಡೀಟೇಲ್ ಆಗಿರುವಂತಹ ಒಂದು ವರದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬಟ್ ಪ್ರಶ್ನೆಗಳು ಹೇಗೆ ಹುಟ್ಕೊಳ್ಳುತ್ತೆ ನೋಡಿ, ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಮೂಡ ಕೇಸ್ ದೂರುದಾರರ ಪರ ನಡೀತಾ ಪೂಜೆ. ಸ್ನೇಹಮಯಿ ಕೃಷ್ಣ ಗಂಗರಾಜು ಬಲಗೊಳಿಸಲು ಪೂಜೆ. ಶಕ್ತಿ ದೇವತೆಗೆ ಮದ್ಯದ ಅಭಿಷೇಕ, ರಕ್ತದ ಅರ್ಪಣೆ. ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಹೊತ್ತಲ್ಲೇ ಹೊಸ ವಿಚಾರವೊಂದು ಬೆಳಕಿಗೆ ಬಂದಿದೆ. ಮೂಡ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಕೈ ಬಲಗೊಳಿಸೋಕೆ ಶಕ್ತಿ ದೇವತೆಗೆ ಪೂಜೆ ಮಾಡಲಾಗಿದೆ ಎನ್ನಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ ಮೇಲೆ ದಾಳಿ ನಡೆದಿತ್ತು. ಈ ವೇಳೆ ರಾಮ್ಸೇನಾ ಮುಖಂಡ ಪ್ರಸಾದ್ ಅತ್ತಾವರನ್ನ ಬಂಧಿಸಲಾಗಿತ್ತು. ಬಂಧನದ ಬಳಿಕ ವಿಚಾರಣೆಗಿಳಿದ ಪೊಲೀಸರಿಗೆ ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಸ್ಫೋಟಕ ವಿಡಿಯೋ ಒಂದು ಲಭ್ಯ ಆಗಿದೆ. ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಸಿಕ್ಕಿರುವ ವಿಡಿಯೋದಲ್ಲಿ ಶಕ್ತಿ ದೇವಿಗೆ ರಕ್ತ ಅರ್ಪಣೆ ಮಾಡಲಾಗಿದೆ. ಶಕ್ತಿ ದೇವತೆಯ ಕೊರಳಿಗೆ ದೂರುದಾರ ಸ್ನೇಹಮಯಿ ಮತ್ತು ಗಂಗರಾಜು ಫೋಟೋವನ್ನ ಹಾಕಿದ್ದು, ಫೋಟೋ ಮೇಲೆ ರಕ್ತದ ಅಭಿಷೇಕ ಮಾಡಲಾಗಿದೆ. ಅಲ್ಲದೆ ಶಕ್ತಿ ದೇವತೆಗೆ ಮದ್ಯದ ಅಭಿಷೇಕವನ್ನ ಮಾಡಲಾಗಿದೆ. ಪ್ರಸಾದ್ ಅವರ ಮೊಬೈಲ್ನಲ್ಲಿ ಸರಣಿ ಪ್ರಾಣಿ ಬಲಿ ಮಾಡಿರುವ ವಿಡಿಯೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು CM ಪತ್ನಿ ಪರವಾಗಿ ನಡೆದಿರುವ ಪೂಜೆ. ನನ್ನ ಹೋರಾಟ ನಿಲ್ಲಲ್ಲ, ಸ್ನೇಹಮಯಿ ಕೃಷ್ಣ ಗುಡುಗು. ಇನ್ನು ಶಕ್ತಿ ದೇವತೆಗೆ ರಕ್ತಾಭಿಷೇಕ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ, ಹೀಗೆ ಪೂಜೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು CM ಪತ್ನಿ ಪರವಾಗಿ ಮಾಡಿರಬಹುದು, ನನ್ನ ಪರವಾಗಲ್ಲ. ನನ್ನ ವಶಪಡಿಸಿಕೊಳ್ಳಲು ಈ ರೀತಿ ಮಾಡಿರಬಹುದು. ಹಲವು ರೀತಿ ನನ್ನ ಕುಗ್ಗಿಸುವ ಹಲವು ಪ್ರಯತ್ನ ನಡೆದಿದೆ, ಅದರಲ್ಲಿ ಇದು ಕೂಡ ಒಂದಾಗಿದೆ. ಅವರು ಏನೇ ಪ್ರಯತ್ನ ಪಟ್ಟರು ನನ್ನ ಹೋರಾಟ ನಿಲ್ಲಲ್ಲ ಅಂತ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಪ್ರಸಾದ್ ಅತ್ತವರು ಯಾರೋ ಒಂದು ಗೊತ್ತಿಲ್ಲ ನನಗೆ. ಸರ್ ಅವ್ರು ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ ಇರ್ತೀನಿ. ಸದಾ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತ ಶಿಕ್ಷೆ ಕೊಡಿಸೋರ್ಗು ನನ್ನ ಹೋರಾಟವನ್ನು ನಾನು ನಿಲ್ಲಿಸೋದಲ್ಲ. ಹೌದು ಸರ್, ನನ್ನ ವಿರುದ್ಧ ಅವ್ರು ಏನೇ ಸರ್ಚ್ ಮಾಡಿದ್ರು ಕೂಡ ಅದೊಂದು ರೀತಿ ನನಗೆ ಪರೋಕ್ಷವಾಗಿ ಪ್ರಚೋದನೆ ಒಳಗಾಗಂತಾದ್ರೆ ಈ ಥರ ಕೇಸ್ ವಾಪಸ್ ಒಳಗೆ ಕೇಳಿ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಆಗಲ್ಲಿ ದುಡ್ಡಿನ ಅಂತ ಫೋಟೋ ಕೂಡ ತೋರಿಸಿದ್ರು. ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರ ಬಂದಿದ್ದೀವಿ, ನೀವೇನು CBI ಕೇಸ್ ದಾಖಲೆ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂತೇಳಿ ಆಮಿಷ ಬಿಟ್ಟಿರುವಂಥದ್ದು. ಸುಮೋಟೋ ಕೇಸ್ ದಾಖಲು ಮಾಡಿ ತನಿಖೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆ.
ಶಕ್ತಿ ದೇವತೆಗೆ ರಕ್ತಾಭಿಷೇಕ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, 1 ವಾರದ ಹಿಂದೆ ಪ್ರಸಾದ್ ದತ್ತ ಅವರ ಬಂಧನ ಮಾಡಲಾಗಿತ್ತು. ಮೊಬೈಲ್ ಪರಿಶೀಲನೆ ವೇಳೆ ಮೊಬೈಲ್ನಲ್ಲಿ ವಿಡಿಯೋ ಸಿಕ್ಕಿದೆ. 5 ಕುರಿಗಳಿಗೆ ಬಲಿ ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಗಂಗರಾಜುಗೆ ಬಲ ತುಂಬೋಕೆ ಈ ರೀತಿ ಮಾಡಿದ್ದಾರೆ. ಅನಂತ್ ಭಟ್ ಯಾರು ಅಂತ ತನಿಖೆ ಮಾಡ್ತಾ ಇದೀವಿ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದೀವಿ. ಹಣದ ಬ್ಯಾಗ್ ಕೂಡ ಸಿಕ್ಕಿದೆ. ತನಿಖೆಯಲ್ಲಿ ಎಲ್ಲ ಬಯಲಾಗುತ್ತೆ ಅಂದಿದ್ದಾರೆ. ಕೇಸ್ದು ಮುಖ್ಯ ಆರೋಪಿ ಪ್ರಸಾದ್ ದತ್ತ ಅವರ ಜೊತೆಗೆ ಇನ್ನು 13 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದ್ರು. ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ. ವಿಡಿಯೋ ನಮಗೆ ವಾಟ್ಸ್ಆಪ್ ಮುಖಾಂತರ ಸಿಕ್ಕಿತ್ತು. ಆ ವಿಡಿಯೋ ಮುಖ್ಯವಾಗಿ ಅವರು ಮತ್ತು ಅನಂತ್ ಭಟ್ ಅವ್ರ ಮಧ್ಯದಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಒಂದು 5 ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ. RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಬಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಸೆಕ್ಷನ್ 3 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಹೊತ್ತಲ್ಲಿ ಈ ಪೂಜೆ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೋ ಕಾದ್ ನೋಡ್ಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಯಾವುದಕ್ಕೋ ಏನೋ ಹುಡುಕಿ ಯಾರನ್ನೋ ಶಿಕ್ಷೆಗೊಳಪಡಿಸಬೇಕಾದಂಥ ಪ್ರಕರಣದಲ್ಲಿ ಈಗ ಹೊಸ ತಿರುವನ್ನು ತೆಗೆದುಕೊಂಡು ಇನ್ನೊಂದು ರೀತಿಯಾದಂಥ ತನಿಖೆ ಶುರುವಾಗ್ತಾ ಇದೆ. ಇದು ದೇವಸ್ಥಾನದಲ್ಲಿ ನಡೆದಂಥ ಪೂಜೆ. ಎಲ್ಲಿ ಏನು ಎತ್ತ ಅನ್ನುವಂಥದ್ರ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಈಗ ಯಾರು ಮಾಡಿಸಿದ್ರು ಅಂತ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಬಲಪಡಿಸಲು ಶಕ್ತಿ ಪೂಜೆಯ ವಿಚಾರ ಏನಿದೆ, ಪಬ್ಲಿಕ್ ಟಿವಿಗೆ ದೂರುದಾರ ಗಂಗರಾಜು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಕ್ತಿ ಪೂಜೆಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಪ್ರಸಾದ್ ದತ್ತ ಅವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಗಂಗರಾಜು ಅವರು ಹೇಳಿರೋದು. ಕಳೆದ 2 ವರ್ಷದಿಂದ ಸ್ನೇಹಮಯಿ ಕೃಷ್ಣ ಮಾತನಾಡ್ತಾ ಇಲ್ಲ. ಬಲ ಕೊಡ್ಲಿ ಅಂತ ಮಾಡಲಿ, ನನ್ನ ವಿರುದ್ಧವೇ ಮಾಡಲಿ ಬೇಕಿದ್ರೆ. ನಾನು ಭ್ರಷ್ಟಾಚಾರದ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಪಬ್ಲಿಕ್ ಟಿವಿಗೆ ದೂರುದಾರ ಗಂಗರಾಜ್ ಅವರು ಏನು ಹೇಳಿದ್ದಾರೆ ಇಲ್ಲಿದೆ ನೋಡಿ. RTI ಕಾರ್ಯಕರ್ತ ಗಂಗರಾಜು ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರ ಹೆಸರಲ್ಲಿ ಮಂಗಳೂರಿನಲ್ಲಿ ಒಂದು ಸರಣಿ ಪ್ರಾಣಿ ಬಲಿಯನ್ನು ಕೊಡೋದ್ರ ಮುಖಾಂತರವಾಗಿ ಅವರ ಹೆಸರಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿರುವಂತಹ ಘಟನೆ ಒಂದು ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಯಾರು ಇದನ್ನು ಮಾಡಿರುವಂಥದ್ದು? ನಿಜಕ್ಕೂ ಆ ಒಂದು ಬೆಳವಣಿಗೆಗೂ RTI ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಜೊತೆಗೆ ಗಂಗರಾಜು ಅವರಿಗೂ ಕೂಡ ಸಂಬಂಧ ಇದೆಯಾ? ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಗಂಗರಾಜು ಅವರು ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ತಮ್ಮ ಗಮನಕ್ಕೆ ಈ ವಿಚಾರ ಯಾವಾಗ ಬಂತು? ಈ ವಿಚಾರ ಆಗಿರುವಂಥ ಸತ್ಯನ ತಮ್ಮ ಗಮನಕ್ಕೆ ಬಂದಿದೆಯಾ? ಹೇಗೆ? ವಾಮಾಚಾರ ಮಾಡೋದು ಇದ್ರ ಬಗ್ಗೆ ನನಗೇನು ನಂಬಿಕೆ ಇಲ್ಲ ಸರ್. ಈ ವಾಮಾಚಾರ ಮತ್ತೊಂದು ಆಚಾರ ಇದೆಲ್ಲ ನಂಬಿಕೆ ನನಗೇನು ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಹೋರಾಟ ಮಾಡೋದಷ್ಟೇ ನನಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ನಂಬಲ್ಲ. ಬಟ್ ಆದರೂ ಅವರು ಯಾವ್ರಿಗೆ ಒಳ್ಳೆಯದಾಗಲಿ ಯಾರಿಗೆ ಕೆಟ್ಟದಾಗಲಿ ಅಂತ ಮಾಡಿದ್ದಾರೆ ಅಂತ ನನಗೆ ಇವತ್ತು ಈಗಲೂವರೆಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಪ್ರಸಾದ್ ದತ್ತ ಅವರನ್ನ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ಅವನೇನು ಹಿಂದೂ ಸಂಘಟನೆಯಿಂದ ಬಂದಂಥ ವ್ಯಕ್ತಿ ಅಂತ ಏನೋ ಮಾಹಿತಿ ಹೇಳ್ತಾ ಇದ್ದಾರೆ. ನನಗದು ಕರೆಕ್ಟಾಗಿ ಗೊತ್ತಿಲ್ಲ. ಈಗಿರಬೇಕಾದ್ರೆ ಯಾರು ಇವನು ಹಿಂದೂ ಸಂಘಟನೆ ಸೇರಿರೋದು BJP ಕಾರ್ಯಕರ್ತರು ಇರ್ಬೋದು, BJPಯ ಒಂದು ಅವರಿಗೆ ಸಹಕಾರ ಕೊಡುವಂತಹ ಸಂಘಟನೆ ಅಂತ ಇಲ್ಲಿವರೆಗೂ ಸಹ ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ BJPಯವ್ರು ಮಾಡಿಸಿದಾರಾ? ಯಾರು ವಿರುದ್ಧ ಮಾಡಿಸಿರು? ಇಲ್ಲ ನನ್ನ ವಿರುದ್ಧ ಕೃಷ್ಣ ವಿರುದ್ಧ ಮಾಡಿಸಿರಾ? ಇಲ್ಲ ಎಲ್ಲ ಭೂ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗೊಳ್ಳದಾಗಲಿ ಅಂತ ಮಾಡಿದಾನ? ಇದು ಗೊತ್ತಾಗ್ತಾಯಿಲ್ಲ ನನಗಂತೂ. ಹಾಗಾಗಿ ಅವನೇನೇ ಮಾಡಿದರೂ ಸಹ ನಾನು ನಂಬಿಕೆ ಇಲ್ಲ ಅದ್ರ ಮೇಲೆ. ಬಟ್ ನಾನು ಅವನಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಮಾಡಿರೋಂಥ ವ್ಯಕ್ತಿಗೆ ಅವ್ರು ಒಳ್ಳೆಯದಾಗಲಿ. ಆದರೆ ಇನ್ನು ಮುಂದೆ ಈ ಥರದ್ದೆಲ್ಲವ ಕೃತ್ಯಗಳು ಮಾಡಬೇಡಿ ಯಾರಿಗೂ ಸಹ. ಈಗ ಸುಮ್ಮನೆ ಗೊಂದಲ ಸೃಷ್ಟಿ ಆಗ್ತಾಯಿದೆ, ಜನಗಳಲ್ಲಿ ಗೊಂದಲ ಆಗ್ತಾಯಿದೆ. ಯಾರಿಗೆ ಏನು ಮಾಡಿಸಿದ್ದಾರೆ, ಕೆಲವರು ತುಂಬ ನಂಬೋರು ಇರ್ತಾರೆ, ಅವರೆಲ್ಲರೂ ಒಂದು ನಂಬಿಕೆಯಿಂದ ಅವರು ಒಂದು ಇದು ಬರ್ತಾಯಿದೆ. ಹಾಗಾಗಿ ಈ ಥರದ್ದು ಮಾಡಿ ಸುಮ್ಮನೆ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿಬಿಟ್ಟು ಈ ತನಿಖೆಯ ದಿಕ್ಕನ್ನ ಬೇರೆ ದಿಕ್ಕಿನಲ್ಲಿ ಹೋಗಲಿಕ್ಕೆ ಮಾಡಬೇಡಿ ಅನ್ನೋದು ನನ್ನ ನಿವೇದನೆ. ಏನಾದರೂ ಪರಿಚಯ ಇದೆ ಸರ್ ಆ ಪ್ರಸಾದ್ ದತ್ತ ಅವರು ಅನ್ನೋಂಥವ್ರು? ಗೊತ್ತಿಲ್ಲ ನನಗೆ. ಮೊನ್ನೆ ಈಗ ಹೇಳಿದ ಪ್ರಕಾರ ಅವನೇನೋ ಇದರೊಳಗೆ ಯಾವುದೋ ಒಂದು ಮೊನ್ನೆ ಮಂಗಳೂರಿನಲ್ಲಿ ಆ ಸ್ಪಾ ಮೇಲೇನೋ ದಾಳಿ ಮಾಡಿಬಿಟ್ಟು ಅರೆಸ್ಟ್ ಆಗಿದ್ದಾರೆ ಅಂದರೆ ಆ ವ್ಯಕ್ತಿಯಿಂದ ಈಗ ಗೊತ್ತಾಗುತ್ತೆ. ಆ ವ್ಯಕ್ತಿಯಿಂದ ಅವತ್ತು ನ್ಯೂಸ್ ಚಾನಲ್ ನೋಡಿದ್ದೆ ನಾನು. ಅವತ್ತು ಮಂಗಳೂರು ಗಲಾಟೆ ಆಗಿದೆ, ಅದ್ರ ಬಗ್ಗೆ ನಾನು ನೋಡಿದ್ದೆ ಅಷ್ಟೇ. ಆ ವ್ಯಕ್ತಿ ನನಗೆ ಯಾವತ್ತೂ ಸಹ ನಾನು ಸಂಪರ್ಕನೂ ಮಾಡಿಲ್ಲ, ಅವನ ಜೊತೆ ನಾನು ಮಾತಾಡಿಲ್ಲ, ಅವನ ಜೊತೆ ನಾನು ಎಲ್ಲೂ ಹೋಗಿಲ್ಲ ಸರ್. ಈಗಿರ್ಬೇಕಾದ್ರೆ ಅವನು ಯಾರಿಗೋಸ್ಕರ ಮಾಡಿದ್ದ ಅಂತ ನನಗೆ ಇವಾಗ ಪ್ರಶ್ನೆ ಆಗಿದೆ. ಈ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆದಮೇಲೆ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ನೀವು ಮಾತಾಡಿದ್ರೆ ಹಿಂಗೆ ಆಗಿದೆಯಂತೆ ಏನೋ ನೀನು ನನಗೂ ಮತ್ತು ಸ್ನೇಹಮಯಿ ಕೃಷ್ಣವ್ರಿಗೂ ಮಾತಾಗಿ ಅಲ್ಲಿ ಸುಮಾರು ಒಂದು 2-3 ವರ್ಷ ಆಗಿರ್ಬೋದು. ಯಾಕೆಂದರೆ ಅವ್ರದ್ದೇ ಒಂಥರ ವಿಚಾರ ಇರುತ್ತೆ, ನಮ್ಮದು ಒಂಥರ ವಿಚಾರ. ಯಾವುದೋ 1-2 ಪ್ರಕರಣದಲ್ಲಿ ನಮ್ಮದು ಒಂಥರ ದಿಕ್ಕಿತ್ತು, ಅವ್ರದ್ದು ಒಂಥರ ದಿಕ್ಕಿತ್ತು. ಹಾಗಾಗಿ ನನಗೂ ಸಂಪರ್ಕ ಇಲ್ಲ ಸರ್. ಆ ವಿಷಯದ ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ ಅವರು. ಬಟ್ ಅವರ ಹೋರಾಟ ಏನೇ ಮಾಡೋರು ನಾವು ನೈತಿಕವಾಗಿ ನಾವೇನು ಹೋಗಿದ್ರು ನಮ್ಮ ದಾಖಲೆಗಳು ಏನಾರು ಆಯಿತು, ನಾನು ಸಕ್ಷಮ ಪ್ರಾಧಿಕಾರ EDಗೆ ಕೇಳಿ ಲೋಕಾಯುಕ್ತ ಕೇಳಿ ನಾನು ದೂರು ಕೊಡ್ತಲೇ ಇರ್ತೀನಿ ದಾಖಲೆಗಳು.
ಸೊ ಹೋಗ್ತೀನಿ. ಈ ನಿಂತಿರೋ ಜಾಗನೂ 2017ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇವತ್ತೇನು ಒಂದೂವರೆ ಎಕರೆ ಜಾಗ ಉಳ್ಕೊತಾ ಇದೆ ಸರ್ಕಾರದ ಜಾಸ್ತಿ. ನಮ್ಮ ಪ್ರಾಧಿಕಾರ ಇಲ್ಲಿ ಆಸ್ತಿ ಉಳ್ಸೋಕೆ ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ. ಸೊ ಇವರು ವಾಮಾಚಾರ ಮಾಡಿರೋದ್ರಿಂದ ಒಂದು ನ್ಯಾಯ ಸಿಗ್ತಾ ಇದ್ರೊಳಗೆ ಅಂತ ನಾನು ಅನಿಸ್ತಾ ಇದ್ದೀನಿ ಅನ್ಸುತ್ತೆ. ಓಕೆ, ಈಗ